सर्वरूप राम में चलूं मैं उनके चरणों में, हर दुख से मुक्त हो जाऊं। राम गुण गाऊं, हर सांस में प्रभु का नाम लाऊं। राम गुण गाऊं, मन का सारा मोह में जाग जाऊं। सच कहूं तो संसार सब फरेब है, माया मोह सब भ्रम है। सत्य वही जो राम में समाया, जग में वही परम प्यारा। राम गुण गाओ, हर सांस में प्रभु का नाम लाओ। राम गुण गाओ, मन का सारा मोह में त्याग जाऊं। जागो राही समय लगवा, नाम के दीप को जलाओ। ध्यान में डूबो, भक्ति में रहो, राम के प्रेम में सब पाओ। राम गुण गाओ। ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳನ್ನ ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬಾಬಾಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈಗ ಓಂಕಾರವನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ असतो मा सद्गमय तमसो मा ज्योतिर्गमय मृत्योर्मामृतंगमय. ओम शांति शांति शांति. ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಉಜ್ಜಿ ನಿಧಾನವಾಗಿ ಕಣ್ಣಿಗೆ ಆಡಿಸಿ ಈಗ ನಿಧಾನವಾಗಿ ಜಾಗಿಂಗ್ ಅನ್ನು ಮಾಡೋಣ.
ಇದನ್ನ ನಮ್ಮ ಒಂದು ಸಣ್ಣ ಮ್ಯೂಸಿಕ್ ಹಚ್ಚಿ ಜೊತೆ ಮಾಡೋದ್ರಿಂದ ಒಂಥರ ಖುಷಿ. ಮ್ಯೂಸಿಕ್ ಹಚ್ಚೋದ್ರಿಂದ ಕೆಲವೊಬ್ಬರಿಗೆ ಖುಷಿ ಮತ್ತು ನಮಗೂ ಅದ್ರ ಜೊತೆ ಸ್ಟೆಪ್ಸ್ ಹಾಕೋತ ಮಾಡ್ಕೋತಾ ಇದ್ದೀವಿ ಅಂದ್ರೆ ಚೆನ್ನಾಗಿ ನಿಧಾನವಾಗಿ ಮಾಡೋದು, ಖುಷಿಯಾಗಿ ಮಾಡೋದು, ಕಷ್ಟಪಟ್ಟು ಮಾಡಂಗಿಲ್ಲ, ಇಷ್ಟಪಟ್ಟು ಮಾಡೋದು, ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಸಂತೋಷವಾಗಿ, ಲವಲವಿಕೆಯಿಂದ, ಆನಂದವಾಗಿ, ಖುಷಿಯಾಗಿ ಮಾಡೋದು. ನಮ್ಮ ಶರೀರವನ್ನ ಸಡಿಲಿಸುವುದು, ಅಂಗಮರ್ದನೆ, ಕೀಲುಗಳನ್ನು ಸಡಿಲಿಸುವುದು, ಕಾಲುಗಳನ್ನು ಸಡಿಲಿಸುವುದು, ಮೊಣಕಾಲುಗಳನ್ನು ಸಡಿಲಿಸುವುದು, ನಡಗಳನ್ನು ಸಡಿಲಿಸುವುದು. ಇದನ್ನು ಮಾಡುವುದರಿಂದ ನಮ್ಮ ರಕ್ತ ಸಂಚಾರ ಚೆನ್ನಾಗಿರ್ತದೆ. ಅದಲ್ಲದೆ ಆಸನಗಳನ್ನು ಮಾಡಲಿಕ್ಕೆ ಇವೆಲ್ಲ ಅಂಗಮರ್ದನೆಗಳನ್ನು ಮಾಡಬೇಕು. ಮೊದಲು ಮಾಡಿದ ನಂತರ ಆಸನಗಳನ್ನು ಮಾಡಬೇಕು, ನಂತರ ಪ್ರಾಣಾಯಾಮಗಳನ್ನು ಮಾಡಬೇಕು, ನಡು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಬಜ್ಜು ವೇಟು ಹೊಟ್ಟೆಯನ್ನ ಕಡಿಮೆ ಮಾಡ್ಕೋಬೇಕು. ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದೆ ಕೂಡುವ, ಆಸನ ಹಾಕುವ ನಾವು ಅಲುಕದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಇವೆಲ್ಲ ಮಾಡೋದ್ರಿಂದ ಬಜ್ಜು ವೇಟು ಕಡಿಮೆ ಆಗುತ್ತೆ. ಒಬ್ಬ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಶಿವಯೋಗದಿ ಕೈ ನೀಡಿ ಎನ್ನುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ.
ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಈಗ ಸೂಕ್ಷ್ಮ ವ್ಯಾಯಾಮ ಮಾಡೋದು. ಗುರು ಓಂ ಗುರು ಗುರು ನಮೋ ನಮಃ. ಗುರು 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 ನಮೋ ನಮಃ. ಗುರು 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 ನಮೋ ನಮಃ. ಗುರು ನಮೋ ನಮಃ. ಈ ರೀತಿ ಸಿಂಪಡಿ ಮೇಲೆ ನಡಿಬೇಕು. ಗುರು 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 ಬಲಗಾಲನ್ನ ನಡಿಬೇಕು. ಈಗ ಸಿಂಪಡಿ ಮೇಲೆ ಗುರು 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 ನಮೋ ನಮಃ. ಇನ್ನು ಕಾಲುಗಳನ್ನ ಈ ರೀತಿ ಹಿಂಗೆ ಇರ್ಬೇಕು. ಹಿಂಗೆ ಗುರು ನಮೋ ನಮಃ. ಗುರು ಗುರು ನಮೋ ನಮಃ. ಹಿಂಗೆ ನಡೀತಿರ್ತಾರೆ. ಹೆಂಗಾದ್ರೆ ಹಿಂಗೆ ಮಾಡು. ಈ ಎರಡು ಕೈಗಳು ಹಿಂಗೆ ತಗೊಂಡು ಗುರು ನಮೋ ನಮಃ. ಗುರು 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 ನಮೋ ನಮಃ. ಗುರು ನಮೋ ನಮಃ. ಈ ರೀತಿ ನಡೆಯೋದ್ರಿಂದ ಮುಂದೆ ಕೆಲವ್ರು ಹಿಂಗೆ ನಡೀತಿರ್ತಾರೆ. ಹಿಂಗೆ ನಡೆದಂಗೆ ನಾವು ಈಗ ಪ್ರಾಕ್ಟೀಸ್ ಮಾಡಿ ಹಂಗೆ ನಡೆದಂಗೆ ನಾವು ಈಗ ರೂಢಿ ಮಾಡ್ಕೊಂಡಾಗ ಅದು ಬರುವುದಿಲ್ಲ. ಅದಕ್ಕೆ ಡೈಲಿ ನಡು ಟೈಮ್ ಸಿಕ್ಕಾಗ ಈ ರೀತಿ ಮಾಡಬೇಕು. Guru 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 Namo Namo Guru 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 Namo Namo Guru Namo Namo. 1 2 3 4
5, Hare Guru 6, 7, 8, 9, 10, 11. Mere Guru ಒಂದು 20-25 ಸಲ ಊಟ ಅಂತ ತೆಗಿಬೇಕು. Brahma Shiva Hari Narayana Tumu. ಈಗ ತಾಡಾಸನ ಮಾಡೋಣ. Brahma Shiva Hari Narayana Tumu. Shiva Hari Narayana Tumu. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಕಿವಿಗೆ ತಾಗಿರ್ಬೇಕು. Namo Namo Guru 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 Namo Namo. ವಿಶ್ರಾಮ. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಎರಡೂ ಸಾಧ್ಯ ಆದರೆ ಕಾಲುಗಳನ್ನು ಕೂಡಿಸಿರ್ಬೇಕು, ಇಲ್ಲಾದ್ರೂ ನಡೀತದೆ. ಏಕ್ ಈ ರೀತಿ ಭೂಮಿಗೆ ಕೈಗಳು ಸಮಾಂತರವಾಗಿರಬೇಕು. ಈ ರೀತಿ दो तीन ಎರಡು ಕೈಗಳು ಪಾದದ ಹತ್ತಿರ ಬಂದಿರಬೇಕು. ನಮ್ಮ ಹಣೆಯನ್ನು ಮೊಣಕಾಲಿಗೆ ಹಚ್ಚಬೇಕು. ನಡೆದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಕಾಲುಗಳು ನೇರವಾಗಿರ್ಬೇಕು, ಸೀದಾ ಇರಬೇಕು. चार 5 6 ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳಿರಲಿ. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಈ ರೀತಿ ಕೈಗಳಿರಲಿ. ಏಕ್ ಈ ರೀತಿ ನಿಧಾನವಾಗಿ ಬಗ್ತಾ ಹೋಗ್ಬೇಕು. ನಿಮ್ಮ ಬ್ಯಾಲೆನ್ಸ್ ಅಕ್ಕ ನಿಮ್ಮ ಶಕ್ತಿ ಅನುಸಾರ ಮಾಡೋದು. करुणा कृपामय मेरे गुरु तुम. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲತೊಡೆ ಮೇಲೆ ನಿಧಾನವಾಗಿ ಮಾಡುವುದು. ಮನಸ್ಸು ಒಟ್ಟು ಮಾಡುವುದು. ಮನಸ್ಸನ್ನು ಕೇಂದ್ರೀಕರಿಸ್ಕೋಬೇಕು. ಮನಸ್ಸೇ ಮಣ ಏನ ಅಂತ ಹೇಳ. ಮನಸ್ಸನ್ನ ನಮ್ಮ ಎಲ್ಲವನ್ನ ಕಂಟ್ರೋಲ್ ಮಾಡು. ಅದಕ್ಕೆ ಯೋಗದಿಂದ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು. ಬ್ರಹ್ಮ ಶಿವ ಹರಿ ನಾರಾಯಣ ತುಮು. ಗುರು 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 ನಮೋ ನಮಃ. ಗುರು 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 ನಮೋ ನಮಃ. ಈಗ ಬಲಗಾಲನ್ನೆತ್ತಿ ಎಡತೊಡೆ ಮೇಲೆ ಗುರು 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 ನಮೋ ನಮಃ. ಗುರು 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 ನಮಃ.
ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನು ಹೇಳ್ತಾ ಮಾಡೋಣ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಬಾಳವೇ ನಮಃ. ಕರಾಯ ನಮಃ. ಪೂಷ್ಣೇ ನಮಃ. ಹಿರಣ್ಯಗರ್ಭಾಯ ನಮಃ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಮರ್ಚೇ ನಮಃ. ತನ್ನೊಡಲ ಆದಿತ್ಯಾಯ ನಮಃ. ಗುಡಿಸಿ ರಾಶಿಯ ಮಾಡಿ ಅರ್ಕಾಯ ನಮಃ. ಬಾನಿ ಗುರು ಬಿಟ್ಟು ಹೇಗೆ ಮರೆಯಾಗುವುದು ಹಾಗೆ ಬಾಳಿಸು ಗುರುವೆ ಕರುಣೆ. ಭಾಸ್ಕರಾಯ ನಮಃ. ಹೇಗೆ ಮರೆಯಾಗುವುದು ಪ್ರಣಾಮಾಸನ. ಬಾಳಿಸು ಗುರುವೆ ಉದ್ವಸ್ತಾಸನ. ಹಾಗೆ ಬಾಳಿಸು ಗುರುವೆ ಕರುಣೆ. ಪಾದಸ್ಥಾಸನ. ದಕ್ಷಿಣ ಸಂಚಾಲನಾಸನ. ತನ್ನ ಬಳಿ ಬರುವವಗೆ ತಣ್ಣಗಿನ ಪರ್ವತಾಸನ. ಕೊಟ್ಟು ತಾನು ಅಷ್ಟಾಂಗಾಸನ. ಬಳಿ ಬರುವವಗೆ ತಣ್ಣಗಿನ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರು. ಪರ್ವತಾಸನ. ಕೆಮ್ಮಣ್ಣೆ ರಕ್ತ ಇರಲಿ, ನಮ್ಮ ದೃಷ್ಟಿ ನೋಬಿ ಕಡೆ ಇರಲಿ. ಹೊಂಗೆ ಮರ ವಾಮಸ್ವ ಸಂಚಾಲನಾಸನ. ಪ್ರೀತಿಗಿಟ್ಟು ಪಾದಸ್ಥಾಸನ. ಬಾಳಿಸು ಗುರುವೆ ಪ್ರೀತಿ. ಉದ್ವಸ್ತಾಸನ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ರಾಮಾಸನ. ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಈ ಕೀಲು ನೋವುಗಳು ನಿವಾರಣೆ ಆಗ್ತದೆ, ನಡು ನೋವುಗಳು ನಿವಾರಣೆ ಆಗ್ತದೆ, ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ. ಈಗ ದಳಗಳನ್ನ ಸಲ್ಲಿಸು. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆರೆಯಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆರೆಯಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲೆಯಲ್ಲಿ ಕೊನೆಗೊಳ್ಳುವುದೋ, ಹೇಗೆ ದೂರದ ನೀಲೆಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಹೇಗೆ ದೂರದ ನೀಲೆಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು.
ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ವಜ್ರಾಸನ ಸ್ಥಿತಿಯಲ್ಲಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಂಡೂಕಾಸನ ಮಳೆ ಸುರಿಸಿ ಹಗುರಾದ ಹೆಸರನ್ನ ಬಿಡ್ತಾ ಕೆಳಗಡೆ ಬರಬೇಕು. ಮಳೆ ಸುರಿಸಿ ಹೀಗೆ ಮಾಡಿದ್ರೆ ಜಠರಕ್ರಿಯೆ ಚೆನ್ನಾಗತ್ತೆ. ಸಕ್ಕರೆ ಕಾಯಿಲೆ, ಮಧುಮೇಹ, ಕಫ, ಪಿತ್ತು, ಎಡದ ನೋವುಗಳು, ಡೈಜೆಷನ್ ಚೆನ್ನಾಗಿರ್ತದೆ, ಹಸಿವಾಗ್ತದೆ, ಪಿತ್ತು ಕಫಗಳಲ್ಲಿ ನಿವಾರಣೆ ಆಗ್ತದೆ. ಈ ಎಡ ಹಸ್ತನೇ ಬಲ ಹಸ್ತ ಇರು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಮತ್ತೆ शाश्वत सुखदाई आनंदकारी योग है सत्यम शिवम ಈಗ ಅರ್ಧೋಷ್ಟರಾಸನ ಮಾಡೋಣ. ಎರಡು ಕಾಲುಗಳು ಕೂಡಿರಲಿ. ಎರಡು ಈ ರೀತಿ ಕೈಗಳು ನಡೆದ ಮೇಲಿರಲಿ. ನಡೆದ ಭಾಗ ಇದು ನೇರವಾಗಿರ್ಬೇಕು. ಈ ಮೇಲಿನ ಭಾಗವನ್ನ ಎಷ್ಟು ಸಾಧ್ಯಕ್ಕಷ್ಟ ನಿಮ್ಮ ಶಕ್ತಿ ಅನುಸಾರ ಬಗ್ಗಿಸೋದು. ತ್ರಾಸ ಮಾಡ್ಕೊಂಡು ಮಾಡಂಗಿಲ್ಲ, ಆರಾಮವಾಗಿ ಮಾಡೋದು. एक चलो योग करे, आओ योग करे, चलो योग करे. ಈಗ ಪೂರ್ಣ ಉಷ್ಟ್ರಾಸನ. ಈ ರೀತಿ ಕೈಗಳು. भारत का प्राचीन योग ये योग सबसे प्यारा है. भूमंडल पर सतत बह रही योग की निर्मल धारा है. स्वयं योगेश्वर ने ही आकाश से उतारा है. सार्वभौमिक सर्वकालिक साहित्यकारी योग है. आओ योग करें, चलो योग करें, आओ योग करें, चलो योग करें. ಗೋಮುಖಾಸನ ಮಾಡೋಣ. ಗೋಮುಖಾಸನ ಮಾಡೋದ್ರಿಂದ ನಮ್ಮ ಇಲ್ಲಿ ಕುತ್ತಿಗೆ ನೋವುಗಳ ನಿವಾರಣೆ ಆಗ್ತದೆ, ಸ್ಪಾಂಡಾಲಿಸಿಸ್ ನಿವಾರಣೆ ಆಗ್ತದೆ. जोड़ ही तो योग है. सर्व गुण सब शक्तियों का आत्मा में सुयोग है. ಕಣ್ಣು ಮುಚ್ಚಿ ನಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸಬೇಕು. करता ये आरोग्य है, अमृतत्व का ಇದನ್ನು ಮಾಡೋದ್ರಿಂದ ಕುತ್ತಿಗೆ ನೋವುಗಳು, ಕೈಗಳ ನೋವುಗಳು ಹಿಡಿಸುತ್ತ ನಿವಾರಣೆ ಆಗ್ತದೆ. योग करे, चलो योग करे, आओ योग करे, चलो योग करे. ಈ ರೀತಿ ಎಡಗಾಲಿನ ಮೇಲೆ ಕೂಡೋದು, ಬಲಗಾಲಿನ ಮೇಲೆ. ಎಡಗಾಲನ್ನ ಈ ರೀತಿ ತರಬೇಕು. ಯಾವ ಕಾಲು ಮೇಲ್ಗಡೆ, ಆ ಕೈಯನ್ನು ಮೇಲ್ಗಡೆ ಎತ್ತಬೇಕು. ಕಣ್ಣು ಮುಚ್ಚಿ ಅವ್ರ ನಾಡಿಗಳ ಬಿಗಿತಗಳನ್ನು ಗಮನಿಸಬೇಕು. योग करते रहो, योग्य बनते रहो. धीरे धीरे अंधेरा सिमट जाए. ಶಶಾಂಕ ಆಸನ ಮಾಡೋಣ. ಆಸನಗಳನ್ನು ನೆನಪಿಡ್ತಾ ಇರಬೇಕು. ಈ ರೀತಿ ಮನಸ್ಸಿಗೆ ಬೇಜಾರಾದಾಗ ಮತ್ತು ತ್ರಾಸಾದಾಗ, ಮಾನಸಿಕ ಬಗ್ಗೆ ನಾವೇನು ಬಳಲುವವರಿಗೆ ಇದು ಒಳ್ಳೆಯ ಆಸನ. ಈ ರೀತಿ ನಿಧಾನವಾಗಿ ಚೈಲ್ಡ್ ಪೋಸ್ಟರ್ ಅಂತಾರೆ. ಇದು ಶಶಾಂಕ ಆಸನ ಅಂತಾರೆ.
रोग हट जाएंगे, शोक मिट जाएंगे, रोग हट जाएंगे, शोक मिट जाएंगे, और खुशी का खजाना चहक जाएगा। रोग हट जाएंगे, शोक मिट जाएंगे। ಈ ರೀತಿ ವಜ್ರಾಸನದ ಹೊರ ಬರ್ಬೇಕಾದ್ರೆ ಈ ರೀತಿ ನಿಧಾನವಾಗಿ ಹಿಂಗೆ ಮಾಡಬೇಕು, ಈ ರೀತಿ ಮಾಡಬೇಕು, ನಿಧಾನವಾಗಿ ಮಾಡಬೇಕು. ಆಸನಗಳನ್ನ ಕಲಿಬೇಕಾದ್ರೆ ನಿಧಾನವಾಗಿ ಕಲಿಬೇಕು. आप संयम नियम का जो पालन करो, ಈಗ आप ಪದ್ಮಾಸನ, संयम ಈ ರೀತಿ नियम का ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು, पालन करो, ಈ ರೀತಿ और ಕೂತ್ಬೇಕು. अहिंसा गुण दिव्य ನಮ್ಮ धारण ಬಲ ಕಿವಿಯನ್ನು ಬಲಭುಜಕ್ಕೂ ಹಿಂದುಗಡೆ ಕೈ ಕಟ್ಟಬೇಕು. ಇದನ್ನ ಮಾಡಿದ್ರೆ ನಡೆದ ನೋವುಗಳು ಮತ್ತೆ ಈ ಬೊಜ್ಜು ವೇಟು ಎಲ್ಲ ಕಡಿಮೆ ಆಗ್ತದೆ. ಎಷ್ಟು ಸಾಧ್ಯ ನಿಧಾನವಾಗಿ ಹಿಂಗೆ ಮಾಡು, ನಿಧಾನವಾಗಿ ಮಾಡ್ತಾ ಮಾಡ್ತಾ ऐसी क्रांति बने, ये थी। शांति जगे, धीरे धीरे यह जीवन महक जाएगा। ये थी। ऐसी क्रांति ಎಡ ಹಸ್ತನೇ ಬಲ ಹಸ್ತ ಇಟ್ಟು शांति जगे, धीरे धीरे यह जीवन महक जाएगा। रोग हट जाएंगे, ಈಗ ಬದ್ಧ ಪದ್ಮಾಸನ, ಈ ರೀತಿ ಕೈಗಳನ್ನು ತೆಗೆದುಕೊಳ್ಬೇಕು. ಯಾರು ಎಷ್ಟು ಸಾಧ್ಯಕ್ಕದಷ್ಟು ಮಾಡಿ, ಶಕ್ತಿ ಇದ್ದವರಿಗೆ ಆಗುದಿಲ್ಲ. ಈ ರೀತಿ ಕೈಗಳನ್ನು ಹಿಡ್ಕೋಬೇಕು. ಹೀಗೆ ಆಮೇಲೆ ಈ ಕೈಗಳನ್ನು ಇಲ್ಲಿ ತರಬೇಕು. ಈ ರೀತಿ ಬದ್ಧ ಪದ್ಮಾಸನ ಅಂತ ನೋಡಿ. ಇದನ್ನ ಮಾಡೋದ್ರಿಂದ ಕಾಲಿನ ನೋವುಗಳು, ಮೊಣಕಾಲಿನ ನೋವುಗಳು, ನಡ ಸಣ್ಣ ಆಗ್ತದ, ಹೊಟ್ಟೆ ಕಡಿಮೆ, ಹೊಟ್ಟೆ ಬರ್ತಂದ್ರೆ ಹೊಟ್ಟೆ ಕಡಿಮೆ ಆಗ್ತದೆ. ಡೈಲಿ ಮಾಡಬೇಕು, 1 ದಿವಸ 2 ದಿವಸ ಮಾಡಿ ಯೋಗ ಕಂಟಿನ್ಯೂ ಆಗಿ ಮಾಡಬೇಕು. ಅದ್ರ ಜೊತೆ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಏನು ಯಮದೊಳಗ 5 ಬರ್ತಾವ. ಏನು? ಒಂದು ಅಹಿಂಸೆ, ಯಾರಿಗೂ ಅಹಿಂಸೆಯಿಂದ ಯಾರಿಗೂ ತೊಂದರೆ ಕೊಡಬಾರದು. ಪ್ರಾಣಿ ಪಕ್ಷಿ ಮನಸ್ಸಿಗೆ ನೋವನ್ನು ಕೊಡಬಾರದು. ಅದು ಅಹಿಂಸೆಯನ್ನು ಪಾಲನೆ ಮಾಡಬೇಕು. ಅಸ್ಥೇಯ, ಅದು ಅಹಿಂಸಾ, ಸತ್ಯ, ಯಾವಾಗಲೂ ಸತ್ಯವಾಗಿರಬೇಕು, ಮೋಸ ಮಾಡಬಾರದು. ಅಸ್ಥೇಯ ಅಂದ್ರೆ ಕಳ್ಳತನ, ಮಂದಿಗೆ ವಂಚನೆ, ಮೋಸ ಮಾಡಿ ಹಣ ಗಳಿಸುವುದು, ಇವೆಲ್ಲ ಅಸ್ಥೇಯೊಳಗೆ ಬರ್ತಾವ. ಬ್ರಹ್ಮಚರ್ಯ ಅಂತಂದ್ರೆ ಏಕಪತ್ನಿತ್ವ ಮತ್ತು ಮನಸ್ಸನ್ನ ಕೇಂದ್ರೀಕರಿಸುವುದು, ಸ್ವಾಧ್ಯಾಯದಲ್ಲಿ ಇರುವುದು. ಆಮೇಲೆ ಅಪರಿಗ್ರಹ, ಬ್ರಹ್ಮಚರ್ಯ ಅನ್ನೋದು ಒಂದನೇದು, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಅಪರಿಗ್ರಹ ಅಂದ್ರೆ 5ನೇದು. ನಾವು ಅಪರಿಗ್ರಹ ಎಷ್ಟು ಬೇಕೋ ಅಷ್ಟೇ ಆಸ್ತಿಯನ್ನು ಗಳಿಸೋದು, ಹೆಚ್ಚು ಗಳಿಸುವುದಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟೇ ಗಳಿಸೋದು. ಅದಕ್ಕೆ ಈ ಯೋಗ ಇವೆಲ್ಲ ಸಾಧಕರಾಗಬೇಕಾದ್ರೆ ಇವೆಲ್ಲ ಏನ್ ಮಾಡಬೇಕು? ಅಹಿಂಸೆಯನ್ನು ಯಮದೊಳಗನೆ 5 ಬರ್ತಾವ. ಇವು ಒಂದನೇದು ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಇವು 5 ಬರ್ತಾವ. ನಿಯಮದಾಗ ಏನಿರ್ಬೇಕು? ಶೌಚ, ಸಂತೋಷ, ತಪಸ್ಸು ಮತ್ತು ಸ್ವಾಧ್ಯಾಯ ಮತ್ತು ಏನು ಪರಿಧಾನ, ಈಶ್ವರ ಪರಿಧಾನ ಅಂತ. ಅದ್ರೊಳಗೂ ನಿಯಮದಾಗ 5ಗಳು ಬರ್ತಾವ. 5 ಏನಪ್ಪಾ ಅಂತಂದ್ರೆ ಒಂದೇದು ಶೌಚ, ಸ್ವಚ್ಛವಾಗಿರ್ಬೇಕು. ಯಾವತ್ತು ಮನಸ್ಸು ಸ್ವಚ್ಛ ಇರಬೇಕು, ಒಳಗೆ ಹೊರಗೆ ಎರಡೂ ಸ್ವಚ್ಛ ತಗೊಳ್ಬೇಕು. ಸಂತೋಷವಾಗಿರ್ಬೇಕು, ಯಾವಾಗಲೂ ಖುಷಿ ಆಗಿರ್ಬೇಕು. ಆಮೇಲೆ ಸ್ವಾಧ್ಯಾಯ, ತಪಸ್ಸು ಮಾಡ್ಬೇಕು. ತಪಸ್ಸು ಅಂತಂದ್ರೆ ನಮ್ಮ ಮನಸ್ಸಿನ ಚಂಚಲತೆಯನ್ನ ಮತ್ತು ಮನಸ್ಸನ್ನ, ನಮ್ಮ ಇಲ್ಲಿರುವಂತ ಅರಿಷಡ್ವಗಳನ್ನ ಸುಡಬೇಕು. ಅದಕ್ಕೆ ಏನಂತಾರೆ? ತಪಸ್ಸು ಅಂತ. ತಪಸ್ಸು ಅಂದ್ರೆ ತಪಸ್ಸಿಗಾರನ್ನ ಹೋಗ್ಬೋದಲ್ಲ, ಅರಿಷಡ್ವಗಳನ್ನ ಸುಡಬೇಕು ಮತ್ತು ಮನಸ್ಸನ್ನ ಚೆನ್ನಾಗಿಟ್ಕೊಳ್ಬೇಕು. ಸ್ವಾಧ್ಯಾಯ ಅಂದ್ರೆ ಒಳ್ಳೆಯ ಸತ್ಸಂಗದಲ್ಲಿರ್ಬೇಕು,
ಓದಬೇಕು, ಒಳ್ಳೆಯದನ್ನು ಓದಬೇಕು, ಇದನ್ನ ತಿಳ್ಕೋಬೇಕು ಮತ್ತು ಸತ್ಸಂಗದಲ್ಲಿ ಭಾಗವಹಿಸಬೇಕು. ಇನ್ನ ಈಶ್ವರ ಪ್ರೇಣಿದಾನ ಅಂದ್ರೆ ನಾವು ಪರಮಾತ್ಮನ ಜೊತೆ ಇರಲಿಕ್ಕೆ ಪ್ರಯತ್ನ ಮಾಡ್ಬೇಕು ಸಾಧ್ಯ ಆದಷ್ಟು. ಆಮೇಲೆ ಆಸನ ಯಾಕೆ ಕಲಿಬೇಕು ಅಂತ ನಾವು ಚೆನ್ನಾಗಿ ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಶರೀರ ಫಿಟ್ ಇರ್ಬೇಕಂತ ಆಸನಗಳನ್ನು ಮಾಡ್ಬೇಕು. ಆಮೇಲೆ ಪ್ರಾಣಾಯಾಮಗಳನ್ನ ಮಾಡ್ಬೇಕು. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಶರೀರವನ್ನು ಇಡೀ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಇಡೀ ಶರೀರಗಳು ಲವಲವಿಕೆಯಿಂದ ಇರ್ಬೇಕಾದ್ರೆ ಪ್ರಾಣಾಯಾಮಗಳು ಮಾಡ್ಬೇಕು. ಪ್ರತ್ಯಾಹಾರ, ಒಳ್ಳೆಯ ಆಹಾರವನ್ನು ಬದಲಾವಣೆ ಮಾಡ್ಕೋಬೇಕು. ಮನಸ್ಸ ನಾವು ಯಾವಾಗ ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ಧಾರಣ, ಒಳ್ಳೆಯದನ್ನು ಸ್ವೀಕಾರ ಮಾಡ್ಕೋಬೇಕು. ಆಮೇಲೆ ಧ್ಯಾನ, ನಾವು ಧ್ಯಾನನೂ ಮಾಡ್ಬೇಕು. ಆಮೇಲೆ ಧ್ಯಾನ ಆಮೇಲೆ ಏನು ಧ್ಯಾನ ಮತ್ತು ತಪಸ್ಸು ಮಾಡ್ಬೇಕು. ಈ ರೀತಿ ಏನು ಯಮ ನಿಯಮ ಆಸನ, ಯಮದೊಳಗೆ 5 ಬರ್ತಾವು, ನಿಯಮದಾಗ 5 ಬರ್ತಾವು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಈ ಸಮಾಧಿ ಇವೆಲ್ಲ ಸ್ಟೆಪ್ಗಳು ಒಂದೊಂದು ಮಾಡ್ಕೊತ ಹೋದಾಗ ನಮಗ ಸಮಾಧಿ ಸ್ಥಿತಿಗೆ ಬರ್ತದ. ಯೋಗ ಸಾಧಕರಾಗ್ಬೇಕಾರೆ ಇವನು ಸ್ವಲ್ಪ ಸಾಧನೆ ಮಾಡ್ಕೊತ ಹೋಗ್ಬೇಕು. 12ನೇ ಶತಮಾನದ ಶರಣರು ನಡೆ ನುಡಿ ಒಂದಾಗಿದ್ದು ಅಂತ ಅವ್ರು ಶರಣರು ಅನಿಸ್ಕೊಂಡ್ರು. ನಾವು ಯೋಗ ಸಾಧಕರಾಗ್ಬೇಕಾದ್ರೆ ಇವು ಬೇಕು. ಸುಳ್ಳು ಹೇಳೋದು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಅವ್ರ ಹೆಂಗದಾರ ಇವ್ರ ಹೆಂಗದಾರ ಅಂತ ಹೇಳೋದು ಯೋಗ ಅಲ್ಲ. ಯೋಗ ಅಂತಂದ್ರೆ ನಾವು ಚೆನ್ನಾಗಿರುವುದೇ ಯೋಗ. ಈಗ ಸಮಯದ ಅಭಾವದಿಂದ ಈಗ ಬ್ರಾಹ್ಮಣಿ ಮಾಡೋಣ. ಓಂಕಾರವನ್ನು ಮಾಡೋಣ. ಧ್ಯಾನ ಮುದ್ರೆ ಕೂತ್ಕೊಳ್ಳಿ. ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆ. ಓ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ಸಹ ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಕೈಗಳನ್ನು ಮೇಲ್ಗಡೆ ಎತ್ತಿ ಕೈಗಳನ್ನು ಉಜ್ಜಿ ಕಣ್ಮೇಲಾಡಿಸಿ ಈ ರೀತಿ ಕೈಗಳ ಮೇಲೆ ನಮ್ಮ ಯೋಗದಿಂದ ಪಡೆದಂತಹ ಶಕ್ತಿಯನ್ನ ಮತ್ತು ನಮ್ಮ ಶರೀರದಲ್ಲಿ ಅವು
ಹೆಚ್ಚಿನಷ್ಟು ಹೆಚ್ಚಿಗೆ ಸಿಗಲಿ ಅನ್ನುವಂಥ ಅದಕ್ಕೆ ಈ ರೀತಿ ಕೈಗಳನ್ನು ನೋಡಬೇಕು. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯ ಸರಸ್ವತಿ, ಕರ ಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರ ದರ್ಶನಂ. ಈ ರೀತಿ ನಮ್ಮ ಕೈಗಳಲ್ಲಿಯೇ ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಗೌರಿಯನ್ನ, ವಿದ್ಯೆಯನ್ನು ಕೊಡುವಂಥ, ಧನ ಸಹಾಯ ಮಾಡುವಂಥ ಗೌರಿಯನ್ನ ಎಲ್ಲರನ್ನ ಸ್ಮರಣೆಯನ್ನು ಮಾಡ್ತಾ ಈಗ ಶಾಂತಿ ಮಂತ್ರವನ್ನು ಹೇಳೋಣ. ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ನಾಳೆ 6:30 ಗಂಟೆಗೆ ಸಿಗೋಣ. ಎಲ್ಲರೂ ಯೋಗದಲ್ಲಿ ಭಾಗಿಯಾಗುವಂತೆ ಇವತ್ತು ಸಾಯಂಕಾಲ 7 ಗಂಟೆಗೆ ಭವನ್ಲಾಲ್ ಗುರೂಜಿ ಅವರು ಎಲ್ಲ ಯೋಗ ಬಂಧುಗಳಿಗೆ ಸಭೆಯನ್ನು ತೆಗೆದುಕೊಳ್ತಾರೆ. ಜೂಮ್ ಮೀಟಿಂಗ್ದಲ್ಲಿ ತಾವೆಲ್ಲ ಭಾಗವಹಿಸಿರಿ. ಎಲ್ಲರೂ ತಾಲೂಕಿನಿಂದ ಪ್ರತಿಯೊಬ್ಬರು ಯೋಗ ಮತ್ತು ತಿಳಿಸಿರಿ ಪೂರ್ಣ ಚರ್ಚೆ. ಇವತ್ತು 7 ಗಂಟೆಗೆ ಸರಿಯಾಗಿ ಜೂಮ್ ಮೀಟಿಂಗ್ ಬರೀ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊ ಅಥವಾ ಅದನ್ನ ಎಲ್ಲ ಗ್ರೂಪ್ಗಳಿಗೆ ಹಾಕ್ಯಾರ. ಅದನ್ನು ಗುರುದತ್ತೆ ನಮ್ಮ ರಾಜ್ಯ ಸೋಷಿಯಲ್ ಮೀಡಿಯಾ ಪ್ರಭಾರಿಗಳಾದಂಥ ಗುರುದತ್ ಅವರು ಅದನ್ನು ಈಗಾಗಲೇ ಎಲ್ಲ ವಾಟ್ಸಪ್ ಗ್ರೂಪ್ಗಳು ಹಾಕ್ಯಾರ. ಇವತ್ತು 7 ಗಂಟೆಗೆ ಸರಿಯಾಗಿ ಎಲ್ಲರೂ ಜಾಯ್ನ್ ಆಗಿ ಅವರ ರಾಮದೇವ್ ಗುರು ಮತ್ತು ಅವರ ಸಂದೇಶಗಳನ್ನು ನಮ್ಮ ಭವನ್ಲಾಲ್ ಗುರೂಜಿ ಅವರು ಹೇಳ್ತಾರೆ. ಅವನ್ನೆಲ್ಲ ಕೇಳೋಣ ಅಂತ ಹೇಳ್ತಾ ಮತ್ತೆ ನಾಳೆ 6:30 ಗಂಟೆಗೆ ನಿಮ್ಮ ಮನೆಯಲ್ಲಿ ಕುಳಿತು ಯೋಗ ಮಾಡ್ರಿ. ನೀವು ಬರುವುದು ಅವಶ್ಯಕತೆ ಇಲ್ಲ. ಹೆಚ್ಚಿಗೆ ಕಲಿಬೇಕಾದ್ರೆ ಇಲ್ಲಿ ಬರ್ಬೋದು. ಅತನಿ ಅವರು ಭಾಗವಹಿಸಿದಂಥ ಎಲ್ಲ ಯೋಗ ನಮ್ಮ ಬಂಧುಗಳಿಗೆ ತುಂಬ ಧನ್ಯವಾದಗಳು.